ಈಗ ಭೈರತಿ ರಣಗಲ್ ಸಕ್ಸಸ್ ಬಗ್ಗೆ ಮಾತಾಡೋದಕ್ಕೆ ದ ಭೈರತಿ ರಣಗಲ್ ಇಸ್ ಹಿಯರ್. ಅಣ್ಣ, ನಿಮ್ಮ ಅಭಿಮಾನಿಗಳಿಗೆ ಈ ಸಕ್ಸಸ್ ಬಗ್ಗೆ ಒಂದು ಖುಷಿಯಾಗಿ ಒಂದೆರಡು ಮಾತು. ಫಸ್ಟ್ ಆಫ್ ಆಲ್ ಎಲ್ಲ ಅಭಿಮಾನಿ ದೇವರುಗಳಿಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಇವತ್ತು ಭೈರತಿ ರಣಗಲ್ನ ಏನ್ ಇಷ್ಟು ಮಟ್ಟಿಗೆ ಒಂದು ಎಲ್ಲಾರು ಹೇಳ್ದಂಗೆ ಬ್ಲಾಕ್ ಬಸ್ಟ್ ಅಂತ ಮಾಡಿದೀರ. ಅದು ಕಾರಣಕರ್ತರೆ ನೀವು. ಅಂದ್ರೆ ನೀವು ಪ್ರೀತಿಸಿದೀರಾ, ಅನುಭವಿಸಿದೀರಾ. ಅನುಭವನ ನಾವು ನೋಡಿದೀವಿ, ಕೇಳಿದೀವಿ ಎಷ್ಟೋ ಸ್ನೇಹಿತರ ಮೂಲಕ. ಎಸ್ಪೆಷಲಿ ಐ ಥಿಂಕ್ ನಮ್ಗೆ ಸುದಿ, ಶ್ರೀಕಾಂತ್ ಹಾಗೂ ಈ ಪುನೀತ್, ಈ 3 ಜನ ತಲೆ ತಿನ್ಬಿಟ್ಟಿನಿ ಅವಾಗ ಫೋನ್ ಮಾಡಿ ಮಾಡಿ. ಐ ಥಿಂಕ್ ಅವ್ರು ಎಷ್ಟು ಸತಿ ಬೈಕ್ ಅಂತ ಗೊತ್ತಿಲ್ಲ. ಬೈದು ನಂಗೆ ಚಿಂತನೆ ಮಾಡದೆ ಹಂಗೆ, ಯಾಕಂದ್ರೆ ನಾ ಇರೋದೇ ಹಂಗೆ ಅಂತ ಅವ್ರಿಗೂ ಗೊತ್ತು. ಸೊ ಎಷ್ಟೋ ಸತಿ ನೋಡಿದೀವಿ ನಾವು. ಅಂಡ್ ಯಾವತ್ತು ಯೂಟ್ಯೂಬ್ ನ ಅಷ್ಟು ನೋಡಿದಿರೋ ಯಾವತ್ತು ಡೈಲಿ ನೋಡಕ್ ಶುರು ಮಾಡ್ಬಿಟ್ಟಿದ್ವಿ. ಅದೇನ್ ಮಾಡೋದು ಗೊತ್ತಾದ್. ಬಿಕಾಸ್ ಎಲ್ಲಾದ್ರೂ ಅವ್ರ ಪ್ರಶಂಸೆ ಇರ್ಬೋದು, ಎಲ್ಲಾದ್ರೂ ಇದು ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಮಟ್ಟಿಗೆ ಆಗಿದ್ದಕ್ಕೆ. ಯಾಕಂದ್ರೆ ಡಿ ಕೆ ಯಾವ ಹೇಳ್ತೀನಿ ವಕಾವ್ ಅಂತ ವಕಾವ್ ಆಯ್ತು. ಅದಕ್ಕೆ ಕಾರಣ ನೀವೆಲ್ರೂ. ಐ ಥಿಂಕ್ ಶುಡ್ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಧನ್ಯವಾದಗಳು. ಅದು ಗೀತಾ ಪಿಕ್ಚರ್ಸ್ ನಲ್ಲಿ 2ನೇ ಸಿನಿಮಾ ವೇದ ಆದ್ಮೇಲೆ ಇದನ್ನ ಬಂದು ಅಷ್ಟು ಅದ್ಭುತವಾಗಿ ಮಾಡಿ ನೀವೆಲ್ಲ ಹೆಸರು ಕೊಟ್ಟಿದ್ಕೆ ಪಾಪ ಪಾಯಾರ್ಕೆಂದ ಅವ್ರು ಹೇಳಿದ್ರು, ಪ್ರತಾಪ್ ಅವರು ಹ್ಯಾಟ್ರಿಕ್, ಪ್ರತಾಪ್ ಹೇಳಿದ್ರೆ ಇವ್ರು ಸಾರಿ ಮಧು ಅವರು ಹೇಳಿದ್ರು ಅದು ಹ್ಯಾಟ್ರಿಕ್ ಆಗುತ್ತೆ ಅಂತ. ಹ್ಯಾಟ್ರಿಕ್ ಆಗ್ಲಿ ಅಂತ ನಾನು ನಿಮ್ಮಲ್ಲೂ ಪ್ರಾರ್ಥನೆ ಮಾಡ್ಕೊತೀನಿ, ಅದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಐ ಥಿಂಕ್ ಆಗುತ್ತೆ. ಯಾಕಂದ್ರೆ ಪ್ರತಿ ಒಂದು ಸಿನಿಮಾನು ಏನಾದ್ರೂ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ಬೇಕು ಅಂತಿದ್ದು. ಅವಾಗ ಅದು ಹೆಣ್ಣು ಮಕ್ಕಳಿಗಾಗೆ ಚಿತ್ರ ಮಾಡಿದ್ರು ಶಿವಣ್ಣ ಅಂತ ಹೇಳಿದ್ರು ವೇದ ಅಲ್ಲಿ. ಈ ಸಿನಿಮಾ ಭೈರತಿ ರಣಗಲ್ನ ನಾವು ಏನು ಮಫ್ತಿಲ್ ನೀವು ಪ್ರೀತಿಸಂತ ಪಾತ್ರನ ನರ್ತನ್ ತಿರ್ಗಾ ಬಂದು ಅಲ್ಲಿ ಮಫ್ತಿಲಿ ನೀವು ಭೈರತಿ ರಣಗಲ್ನ ಇಷ್ಟಪಟ್ಟಿದ್ರಿ. ಆದ್ರೆ ಈ ಭೈರತಿ ರಣಗಲ್ನಲ್ಲಿ ರಣಗಲ್ ಪಾತ್ರ ನೀವು ಹೃದಯಕ್ಕೆ ತಗೊಂಡಿದ್ದೀರಾ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ಎ ಫಾರ್ ಆನಂದ್. ಖಂಡಿತ ಏನ್ ಆನಂದ್ 1986 ನೀವು ಆನಂದ ಕೊಡ್ತು, ಅದೇ ಆನಂದ 100% ಸಿಗುತ್ತೆ ಅಂತ ಶ್ರೀನಿ ನಿರ್ದೇಶನದಲ್ಲಿ ಮಾಡ್ತಾ ಇದ್ವಿ 3ನೇ ಚಿತ್ರ. ಸೊ ಎಲ್ರು ಬ್ಲೆಸ್ಸಿಂಗ್ಸ್ ಬೇಕು ಫಸ್ಟ್. ಇಷ್ಟು ಹೇಳ್ತಾ ಇನ್ನೊಂದು ಹೇಳ್ದಿತ್ರ ಈ ಕ್ಯಾಮ್ರಾದವ್ರು, ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪಾಪ ತುಂಬಾ ಜನ ಅವ್ರಿಗೆ ತಲೆ ತಿಂದಿರ್ತೀನಿ. ಎಷ್ಟೊತ್ತಿಗೆ ಫೋನು ಮಾಡ್ತೀನಿ, ಬಟ್ ನಾವು ಬೈದ್ರು ಪಾಪ ಅವ್ರ ಇದನ್ನ ತಗೊಂಡ್ತಾರೆ. ನನ್ಗೇನ್ ಯಾತಿಗೆ ಬೈತಾರೆ, ಸಿನ್ಸಿಯರ್, ನಮ್ಗೆ ಭಯ ಒಂದು ಸಿನ್ಸಿಯಾರಿಟಿ. ಯಾಕಂದ್ರೆ ದುಡ್ಡು ಹೋಗುತ್ತೆ, ಎಲ್ಲಾರ ಕೆಲವು ಸಿಗುತ್ತೆ ದುಡ್ಡು, ಆದ್ರೆ ಆ ದುಡ್ಡನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಬೇಕು. ಯಾರೇ ಆದ್ರೂ ಲಕ್ಷ್ಮಿ ಬರೋದು ತುಂಬಾ ಅಪರೂಪ. ಬಂದಾಗ ಅದನ್ನ ಕಣ್ಣು ಒತ್ಕೋಬೇಕು, ಸುಮ್ನೆ ಎತ್ ಬಿಸಾಕೋದಲ್ಲ ಅಲ್ವಾ. ನಾವ್ ಅದಕ್ಕೆ ಅದು ಭಯ ಪಡ್ತೀವಿ ಹೊರತು ಇನ್ನೇನ್ ಅವ್ರನ್ನ ನೋಯಿಸ್ಬೇಕಂತ ಏನಿಲ್ಲ. ಅವ್ರಿಗೂ ಆ ವ್ಯಾಲ್ಯೂ ಗೊತ್ತಾಗ್ಲಿ ಅಂತ ಹೇಳ್ತೀವಿ ಹೊರತು ಇನ್ನೇನಿಲ್ಲ. ಬಟ್ ಅವ್ರು ಎಲ್ರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಏನೇ ಬೈದ್ರು ಮನ್ಸಲ್ಲಿ ಇಟ್ಕೊಳ್ತೀನಿ, ತಿರ್ಗಾ ನೆಕ್ಸ್ಟ್ ಮೂಮೆಂಟ್ ಮಾತಾಡ್ತೀನಿ. ಯಾಕಂದ್ರೆ ನಾನು ಐ ಥಿಂಕ್ ನಾ ಅಲ್ಲಿ ಸಾರಿ ಕೇಳ್ತಿರ್ಬೋದು, ಇಲ್ಲಿ ಎಲ್ಲಾರ ಮುಂದೆ ಐ ಆಮ್ ಸಾರಿ, ಯಾರಿಗಾರು ಹರ್ಟ್ ಆಗಿದ್ರೆ ಐ ಆಮ್ ವೆರಿ ವೆರಿ ಸಾರಿ. ಯಾಕಂದ್ರೆ ನಾನು ಬೈದ್ರು ನಾನು ಒಂದು ಪ್ರೀತಿಯಿಂದ ಬೈತೀನಿ. ನವೀನ್ಗೂ ಅಷ್ಟೇ. ಯಾಕಂದ್ರೆ ನವೀನ್ ಬಂದ್ಬಿಟ್ಟು ನಾನು ತುಂಬಾ ಫೇವ್ರೆಟ್ ಕ್ಯಾಮ್ರಾಮನ್. ಯಾಕಂದ್ರೆ ಕಬೀರಾದಲ್ಲಿ ನಮ್ ಬಾಬು ಅವ್ರು ಬಂದು ಅವ್ರದ್ದು ಒಂದು ತುಣುಕ್ ತೋರಿಸ್ತಾರೆ. ಅದಾದ್ಮೇಲೆ ನಂಗೆ ತುಂಬಾ ಅಟ್ರಾಕ್ಟ್ ಆಯ್ತು. ಇಲ್ಲ ಫಸ್ಟ್ ಬುಕ್ ಮಾಡಿ ಅವ್ರನ್ನ. ಇವತ್ತು ಕಬೀರ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ. ಕಬೀರದಲ್ಲಿ ಏನಾದ್ರೂ ಜಾಸ್ತಿ ಫ್ಲಾಸ್ ಇದೆ ಪಿಕ್ಚರ್ಲಿ, ಅಂದ್ರೆ ಮೇಕಿಂಗ್ ವೈಸ್ಲಿ ಬಹಳ ಇದು ಮಾಡಿದ್ದಾರೆ. ಬಟ್ ಆ ಫ್ಲಾಸ್ನು ಅಚ್ಕಡೆ ತೋರಿಸ್ಬಿಟ್ರು ನವೀನ್. ನಾ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ನವೀನೇ ಫಸ್ಟ್ ಹೀರೋ ಆ ಪಿಕ್ಚರ್ಗೆ, ಆಮೇಲೆ ನಾನ್ ಬರ್ತೀನಿ. ಯಾಕೆ ಅಷ್ಟು ಅದ್ಭುತವಾಗಿ ಫೋಟೋಗ್ರಫಿ ಮಾಡಿದ್ರು ನವೀನ್. ತುಂಬಾ ಥ್ಯಾಂಕ್ಸ್. ಅಂಡ್ ಇದೇ ತರ ಬೆಳೀತಾ ಹೋಗಿ ನಿಮ್ ನಿಜವಾಗ್ಲು. ಯಾಕಂದ್ರೆ ಇವತ್ತು ತಮಿಳ್ ಸಿನಿಮಾದಲ್ಲಿ ತುಂಬಾ ಅತಿ ಬೇಡಿಕೆಯಾದ ಕ್ಯಾಮ್ರಾಮನ್ ಆಗಿದ್ದಾರೆ. ನಮ್ಗೆ ಅದು ಹೆಮ್ಮೆ ಅನ್ಸುತ್ತೆ. ಅದಕ್ಕಂತ ಕಾರಣ ಮರ್ತ್ಬಿಡ್ಬೇಡಿ, ಇಲ್ಲಿ ಅವಾಗವಾಗ ಡೇಟ್ ಕೊಡ್ತಾ ಇರಿ. ಇದ್ರ ಸೀಕ್ವೆಲ್ ಬೇರೆ ಇದೆ, ಓಕೆ ಮರಿಬೇಡಿ. ಮಫ್ತಿ 2 ಅಂದಿದ್ದಾರೆ. ನಾವು ಬೇರೆ ತರ ಒಂದು ಟೈಟಲ್ ಅನ್ಸ್ತೀನಿ. ಅದು ಟೈಟ್ಲ್ ಆದಷ್ಟು ಬೇಗ ನಾ ಹೇಳ್ತೀನಿ ಏನ್ ಟೈಟ್ಲ್ ಅಂತ. ಮಫ್ತಿ 2 ಅಲ್ಲ, ಅದು ಬೇರೆ ಟೈಟ್ಲ್ ಬರುತ್ತೆ. ಅದು ಅದಕ್ಕೂ ಒಂದು ಮನ್ಸಲ್ಲಿ ಬಂದಿದೆ. ಅದು ಕರೆಕ್ಟ್ ಆಗಿ ಕಾಯಿನ್ ಮಾಡಿ ನಾನು ಡೈರೆಕ್ಟ್ ಡಿಸ್ಕಸ್ ಮಾಡಿ ಹೇಳ್ತೀನಿ. ಅಂಡ್ ನರ್ತನ್ ತುಂಬಾ ಅವಾಗವಾಗ ಜಗಳ ಆಡ್ತಾ ಇರ್ತೀವಿ, ಬಟ್ ಆದ್ರೂ ವೆರಿ ಸಿನ್ಸಿಯರ್ ವರ್ಕರ್. ಇವತ್ತು ಇನ್ನೊಂದು ಮಾತಿದೆ, ಯಾಕಂದ್ರೆ ಇದುವರೆಗೂ ಆಕ್ಚುಲಿ ಫುಲ್ ರೆಮಿಡೇಷನ್ ಕ್ಲಿಯರೇ ಮಾಡಿಲ್ಲ ಅವ್ರಿಗೆ. ಇದ್ರಿಗೆ ಒಂದು ಏನು ಕೇಳಿಲ್ಲ. ಅವ್ರು ಬಂದು ಎಷ್ಟು ಕೊಡ್ತೀರಾ ಎಷ್ಟು ಏನು ಕೇಳಿಲ್ಲ. ನನಗೆ ಬಹಳ ಇಷ್ಟ ಆಯ್ತು. ನಾನು ಹೇಳಿದ್ರೆ, ನಾನು ಯಾರು ಹೇಳಿಲ್ಲ ಅದನ್ನ ನಾನು ಹೇಳ್ತೀನಿ. ಇನ್ನು ಬ್ಯಾಲೆನ್ಸ್ ಇದೆ ಅವ್ರು ಕೊಡಕ್ಕೆ ಅಷ್ಟೇ ಹೊರತು ಇನ್ನೇನಿಲ್ಲ. ಅವ್ರು ಯಾರು ಇದುವರೆಗೂ ಅವ್ರು ಕೆಲಸ ಮಾಡ್ಕೊಂಡು ಹೋದ್ರು.